ಇನ್ನು ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ಒಂದೇ ಚರ್ಚೆ. 2.5 ವರ್ಷ ಸಿದ್ದರಾಮಯ್ಯ ಇರ್ತಾರೆ, 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಅಂತ. ಬಟ್ ಡಿ ಕೆ ಶಿವಕುಮಾರ್ ಪರವಾಗಿರುವಂಥವ್ರು ಹೇಳ್ತಾ ಇದ್ದು ಇಲ್ಲ ನವೆಂಬರ್ ಅಷ್ಟೊತ್ತಿಗೆ ಬದಲಾವಣೆ ಆಗಿಬಿಡುತ್ತೆ ಅಂತ. ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಂಡಿರೋ ನೋ ವೇ, ಚಾನ್ಸೇ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ CM ಅಂತ ಹೇಳಿ. ಕೆಲವು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು ನಾನೇ ಮುಂದುವರಿತೀನಿ ಅಂತ, ಕೆಲವು ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅದರ ತಕ್ಕಂಗೆ ಅಂತ ಹೇಳಿ. ಬಟ್ ನಿನ್ನೆ ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿರೋದು ಬಹಳ ಚರ್ಚೆಗಡೆ ಮಾಡಿ ಕೊಡ್ತಾ ಇದೆ. ಬಹಳ ಕಹಾನಿ ಮೇ ಟ್ವಿಸ್ಟ್ ಅಂತಾರಲ್ಲ ಹಂಗೆ. ಸೊ ಹಾಗಾಗಿ ಈಗ ನವೆಂಬರಲ್ಲಿ ಕ್ರಾಂತಿ ಆಗುತ್ತೋ ವಾಂತಿ ಆಗುತ್ತೋ ಯಾರಿಗೊತ್ತು. ಆದರೆ ರಾಜ್ಯದಲ್ಲಿ ಮಾತ್ರ ಸರ್ಕಾರ ಇಷ್ಟೊಂದು ಸೀಟ್ಗಳನ್ನು ಪಡ್ಕೊಂಡು ಸರ್ಕಾರ ಹೇಗೆ ನಡೆಸಬೇಕಾಗಿತ್ತು, ರಾಜ್ಯವನ್ನು ಹೇಗೆ ಕರ್ಕೊಂಡು ಹೋಗಬೇಕಾಗಿತ್ತು, ಆದರೆ ಹೇಗೆ ನಡೆಸ್ತಾ ಇದ್ದಾರೆ. ಕುರ್ಚಿಗೋಸ್ಕರ ಎಲ್ಲವೂ ಅದೇ ಮಹಿಮೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಂಪನ. ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ನಾನೇ CM ಎಂದ ಸಿದ್ದು. ನವೆಂಬರ್ ಕ್ರಾಂತಿಗೆ ಪರಮೇಶ್ವರ್ ಹೊಸ ಟ್ವಿಸ್ಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕೋಲಾಹಲ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಹಾಗೂ ಸಚಿವ ಸಂಪುಟ ಪುನರಚನೆ ಸಂಚಲನ ತೀವ್ರಗೊಂಡಿದೆ. ರಾಜ್ಯ ಕಾಂಗ್ರೆಸ್ಸಿನಲ್ಲಿ ನವೆಂಬರ್ ಕ್ರಾಂತಿ ಬಾಂಬ್ ಸದ್ಯದಲ್ಲೇ ಸ್ಫೋಟಿಸಲಿದೆ ಎನ್ನುವುದಕ್ಕೆ ಕಾಂಗ್ರೆಸ್ ನಾಯಕರ ಹೇಳಿಕೆಯೇ ಕಾರಣವಾಗ್ತಿದೆ. ಅಂದು CM ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಹೇಳಿಕೆ ಸಂಚಲನ ಮೂಡಿಸಿದ್ರೆ, ಇತ್ತ ಖುದ್ದು ಮುಖ್ಯಮಂತ್ರಿಗಳು ನೀಡಿದ ಹೇಳಿಕೆ ಕೈನಲ್ಲಿ ಕಂಪನ ತಂದಿದೆ. ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಬಣ ರಾಜಕೀಯ ಇದೆ ಅನ್ನೋದಕ್ಕೆ ಕೈ ನಾಯಕರೇ ಪದೇ ಸಾಬೀತುಪಡಿಸುತ್ತಿದ್ದಾರೆ. ಈ ನಡುವೆ ನಾನೇ ಪೂರ್ಣಾವಧಿ CM ಎನ್ನುತ್ತಿದ್ದ ಸಿದ್ದರಾಮಯ್ಯ ಇದೀಗ ಸ್ವಲ್ಪ ರಾಗ ಬದಲಾಯಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ CM ಸಿದ್ದರಾಮಯ್ಯ ಕೊಟ್ಟಿರೋ ಹೇಳಿಕೆ ಕೈಪಾಳಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಸ್ಪರ್ಧೆಯಲ್ಲಿ ಇರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ, ಅದಕ್ಕೆ ಪದೇ ಬರ್ತದೆ. ನೀವು ಕೇಳೋದು ಅದಕ್ಕೋಸ್ಕರ ಪದೇ ಬರ್ತದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ. ಸಿದ್ದರಾಮಯ್ಯ ಹೇಳಿಕೆಯಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ತಿಂಗಳು ಸಿದ್ದರಾಮಯ್ಯ ಅವರು CM ಆಗಿ 2.5 ವರ್ಷವನ್ನ ಪೂರ್ಣಗೊಳಿಸುತ್ತಿದ್ದಾರೆ. 2.5 ವರ್ಷ ಪೂರ್ಣಗೊಂಡ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ CM ಬದಲಾವಣೆ ಮಾಡಿ ಬೇರೆಯವರನ್ನ ತಂದು ಕೂರಿಸುತ್ತಾ, CM ಸ್ಥಾನ ತ್ಯಾಗ ಮಾಡಿ ಬೇರೆಯವರಿಗೆ ಬಿಟ್ಕೊಡಿ ಎಂದು ಹೇಳುತ್ತಾ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಮಧ್ಯೆ ನವೆಂಬರ್ ಕ್ರಾಂತಿಗೆ ಗೃಹ ಸಚಿವ ಪರಮೇಶ್ವರ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ನಾನೇ CM ಅಂತ ಸಿದ್ದರಾಮಯ್ಯ ಹೇಳಿದ್ರೆ, ಪರಮೇಶ್ವರ್ ಸಿದ್ದರಾಮಯ್ಯರನ್ನು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ, ನಮಗೆ 2.5 ವರ್ಷ ಅಂತ ಯಾರೂ ಹೇಳಿಲ್ಲ ಎಂದಿದ್ದಾರೆ. CLP ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಹೈಕಮಾಂಡ್ ಯಾವುದೂ ಹೇಳಿಲ್ಲ, ಮಧ್ಯದಲ್ಲಿ ಹೈಕಮಾಂಡ್ ಏನ್ ನಿರ್ಣಯ ಮಾಡಿದೆಯೋ ಗೊತ್ತಿಲ್ಲ ಎಂದಿದ್ದಾರೆ. ನಾವು CLP ನಾಯಕರನ್ನ ಆಯ್ಕೆ ಮಾಡಿದಾಗ 23 ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ, ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು CLP ನಾಯಕರನ್ನ ಆಯ್ಕೆ ಮಾಡಿದರು. ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ 2.5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ. ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು CLP ನಾಯಕರು ಅಂತ ಘೋಷಣೆ ಮಾಡಿದರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ. ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಈಗ ಆ ಕಡೆನೂ ಮಾತಾಡಬೇಕು, ಈ ಕಡೆನೇ ಮಾತಾಡಬೇಕು. ಒಂದು ಕಡೆ ತೊಟ್ಲನ್ನು ತೂಗಬೇಕು, ಇನ್ನೊಂದು ಕಡೆ ಕೂಸನ್ನು ಚೂಟಬೇಕು. ಈ ರೀತಿಯ ರಾಜಕಾರಣ ಆಗ್ತಾ ಇದೆ. ಅದಕ್ಕೆ ಕಾರಣ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥದ್ದು. ಅಂದರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಸರ್ಕಾರ ಬಂದ 6 ತಿಂಗಳ ಬಳಿಕ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇಲ್ಲಿ ತನಕ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಇವತ್ತು ಪರಮೇಶ್ವರ್ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವೆಲ್ಲ ಶಾಸಕರು ಕೂಡ ಸೇರಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ, ನಮಗೆ ಯಾರು 2.5 ವರ್ಷ ಅಂತ ಹೇಳಿಲ್ಲ ಅನ್ನೋ ಮಾತುಗಳನ್ನು ಹೇಳೋದ್ರ ಜೊತೆಗೆ ಈ ಮಧ್ಯೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಹೈಕಮಾಂಡೇ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಲೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ನೊಳಗಡೆ ಇನ್ನೂ ಕೂಡ ಕ್ಲಾರಿಟಿ ಸಿಗಿಲ್ವಾ? ಸಿಗೋದು ಯಾವಾಗ ಅಂದರೆ ಈ ತಿಂಗಳ ಅಂತ್ಯದಲ್ಲಿ, ಅಂದರೆ ನವೆಂಬರ್ ಅಂತ್ಯಕ್ಕೆ ಎಲ್ಲ ಒಂದು ಕಡೆ ಈ ಬಗ್ಗೆ ಇಬ್ಬರನ್ನು ಕೂರಿಸಿ ಮಾತುಕತೆ ನಡೆಸಿ ಹೈಕಮಾಂಡ್ ಒಂದು ಸಂದೇಶವನ್ನು ಕೊಡಬೇಕು ಅಂತಲೂ ಕೂಡ ಎಲ್ಲರ ಆಗ್ರಹ ಆಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಕಾದ್ ನೋಡಬೇಕಿದೆ. ನವೆಂಬರ್ ಕ್ರಾಂತಿ ಮಧ್ಯೆ ದಲಿತ CM ಕೂಗು. ಪರಮೇಶ್ವರ್ ಮಹದೇವಪ್ಪ ಸೀಕ್ರೆಟ್ ಮೀಟಿಂಗ್. ಕೈಪಾಳ್ಯದಲ್ಲಿ ಕುರ್ಚಿ ಕಂಪನ. CM ಹೇಳಿಕೆಯ ಸದ್ದು ಜೋರು.
ಕೈಪಾಳ್ಯದಲ್ಲಿ ಕುರ್ಚಿ ಕಂಪನ, ಸಿಎಂ ಹೇಳಿಕೆಯ ಸದ್ದು ಜೋರು. ನಿನ್ನೆ ಮಂಗಳೂರಿನಲ್ಲಿ ಸಿಎಂ ಆಗಿ ಮುಂದುವರಿಯುವ ನಿರ್ಣಯ ಹೈಕಮಾಂಡ್ ಮಾಡಲಿದೆ ಅಂತ ಸಿಎಂ ಹೇಳಿಕೆ ಕೈಪಾಳ್ಯದಲ್ಲಿ ಹಲವು ಪಲ್ಲಟಗಳು ನಡೆಯುವ ಸುಳಿವು ಕೊಟ್ಟಿದೆ. ಸಿಎಂ ಹೇಳಿಕೆ ಬಗ್ಗೆ ಹಲವು ವಿಶ್ಲೇಷಣೆ ನಡೆಯುತ್ತಿರುವ ಬೆನ್ನಲ್ಲೇ ಕಾಂಗ್ರೆಸ್ ದಲಿತ ಸಚಿವರು ಮತ್ತೆ ಪವರ್ ಪಾಲಿಟಿಕ್ಸ್ ಅಖಾಡಕ್ಕಿಳಿದಿದ್ದಾರೆ. ಇಂದು ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಚಿವ ಎಚ್.ಸಿ. ಮಹದೇಶ್ವರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಸೀಕ್ರೆಟ್ ಟಾಕ್ ನಡೆಸಿ ಹಲವು ಲೆಕ್ಕಾಚಾರ ಹೆಣೆದಿದ್ದಾರೆ. ಬೆಳಗ್ಗೆ 9:15ಕ್ಕೆ ಸಚಿವ ಪರಮೇಶ್ವರ್ ಅವರು ಸಚಿವ ಮಹದೇವಪ್ಪ ನಿವಾಸಕ್ಕೆ ತೆರಳಿ 1.5 ಗಂಟೆ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ರು. ಯಾರನ್ನೂ ಒಳಗಡೆ ಬಿಡದೆ ಸಿಎಂ ಹೇಳಿಕೆ, ಪ್ರಸಕ್ತ ಪಕ್ಷದ ವಿದ್ಯಮಾನಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದ್ರು. ನಾಯಕತ್ವ ಬದಲಾವಣೆ ಸನ್ನಿವೇಶ ನಿರ್ಮಾಣವಾದಲ್ಲಿ ನಿಭಾಯಿಸಬೇಕಾದ ಪಾತ್ರ ಬಗ್ಗೆ ಚರ್ಚೆ ನಡೆಸಿದ್ರು. ದಲಿತ ಸಿಎಂ ಆಯ್ಕೆ ಸಂದರ್ಭ ಬಂದ್ರೆ ಸಮುದಾಯದ ಎಲ್ಲಾ ನಾಯಕರು ಒಗ್ಗಟ್ಟು ಕಾಯ್ದುಕೊಳ್ಳಲು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಅಗತ್ಯ ಬಿದ್ದರೆ ದಲಿತ ಸಮಾವೇಶ ಮೂಲಕವೂ ಶಕ್ತಿ ಪ್ರದರ್ಶನ ನಡೆಸುವ ಬಗ್ಗೆಯೂ ಚರ್ಚೆ ನಡೆದಿದೆ ಎನ್ನಲಾಗಿದೆ. ನಮ್ಮ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಹೈಕಮಾಂಡ್ನವರು ಮಾಡ್ತಾರೆ. ಅಷ್ಟು ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದ್ರೆ ಅರ್ಥ ಆಗೋದಿಲ್ಲ. ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ. ನಮ್ಮ ಪಕ್ಷದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಕ್ಲಾರಿಫೈ ಮಾಡಿದ್ದಾರೆ. ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ. ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ನಾನು ಅಂದ್ಕೊಂಡಿರೋದು ಆ ಪ್ರಶ್ನೆ ಯಾವುದು ಕೂಡ ಉದ್ಭವ ಆಗಿಲ್ಲ. ಸುಮ್ಮನೆ ನಾವುಗಳು ಎಲ್ಲ ಹೇಳಿಕೆಗಳು ಕೊಟ್ಕೊಂಡು ಹೋಗ್ತಾ ಇದ್ರೆ ಆಡಳಿತದ ಮೇಲೆ ಇದು ಪರಿಣಾಮ ಆಗುತ್ತೆ ಅನ್ನೋದನ್ನು ಹೇಳಿದ್ದೇನೆ. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥದ್ದು ಯಾವುದೂ ಪ್ರಶ್ನೆ ನನಗೆ ಗೊತ್ತಿದ್ದ ಹಾಗೆ ಇಲ್ಲ. ಪರಮೇಶ್ವರ್ ಮಹದೇವಪ್ಪ ಗುಪ್ತ್ ಮೀಟಿಂಗ್, ದಲಿತ ಸಿಎಂ ಅಸ್ತ್ರಕ್ಕೆ ಸಾಣೆ ಹಿಡಿಯುವ ಲೆಕ್ಕಾಚಾರ ಎನ್ನಲಾಗಿದೆ. ದಲಿತ ನಾಯಕರಿಂದ ಸಿದ್ದರಾಮಯ್ಯ 5 ವರ್ಷದ ಸಿಎಂ ಎಂಬ ಏಕಧ್ವನಿ ಮೊಳಗಿಸಬೇಕು. ಅಕಸ್ಮಾತ್ ಬದಲಾವಣೆ ಇದೆ ಎಂದಾದರೆ ಆಗ ದಲಿತ ಕಾರ್ಡ್ ಪ್ಲೇ ಮಾಡೋ ಲೆಕ್ಕಾಚಾರ. ಪವರ್ ಶೇರಿಂಗ್ ಇದೆ ಎಂದರೆ ದಲಿತರಿಗೆ ಅವಕಾಶ ಕೊಡಿ ಎಂಬ ಬೇಡಿಕೆ ಮುಂದಿಡಲು ವೇದಿಕೆ ಸಿದ್ಧ ಮಾಡಿಕೊಳ್ಳಲು ದಲಿತ ಸಚಿವರ ಕಸರತ್ತು ಜೋರಾಗಿದೆ. ಸಂವಿಧಾನದಲ್ಲಿ ದಲಿತ ಬಲಿತ ಅಂತ ಸಿಎಂ ಸ್ಥಾನಕ್ಕೆ ಸ್ಕೋಪ್ ಇಲ್ಲ, ಅವಕಾಶ ಇಲ್ಲ. ಬಹಳಷ್ಟು ಜನ ಸಮರ್ಥರಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾರ್ಯಾರು ಸಮರ್ಥರಿದ್ದಾರೆ, ಆಡಳಿತ ಅನುಭವ ಇದೆ, ಏನು ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಮುದಾಯ ಸಹಜವಾಗಿ ಥಿಂಕ್ ಮಾಡ್ತಾರೆ. ಎಲ್ಲರೂ ಆದರೂ ನಾವೆಲ್ಲ ಕಾಂಗ್ರೆಸ್ನ ಬೆಂಬಲಿಗರು, ಈ ಸಮುದಾಯಕ್ಕೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಿರೋದೇನು ತಪ್ಪೇನಿಲ್ಲ. ಭಾಳಷ್ಟು ಜನಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಮಾಡಿದೆ. ಆ ಥರ ಸನ್ನಿವೇಶ ಬಂದಾಗ ಹೈಕಮಾಂಡ್ ವಿಲ್ ಥಿಂಕ್. ನವೆಂಬರ್ 14ರವರೆಗೂ ಏನೂ ನಡೆಯಲ್ಲ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಈಗ ಎಲ್ಲರೂ ಗಾಳಿಯಲ್ಲಿ ಗುಂಡು ಹೊಡೆದಂಗೆ. ದಲಿತರು ಸಿಎಂ ಆಗಿಲ್ಲ ಅನ್ನೋ ಕೂಗು ಇದೆ. ಎಲ್ಲರಿಗೂ ಕಾಂಗ್ರೆಸ್ ಅನುಕೂಲ ಮಾಡಿಕೊಟ್ಟಿದೆ. ಹಂಗಂತ ಈಗಲೇ ಮುನಿಯಪ್ಪರು ಪರಮೇಶ್ವರ್ ಸಿಎಂ ಆಗ್ತಾರೆ ಅಂತಲ್ಲ ಎಂದಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ದಲಿತ ಸಿಎಂ ವಿಚಾರಕ್ಕೆ ತಮ್ಮದೇ ವ್ಯಾಖ್ಯಾನ ನೀಡಿದ್ದಾರೆ. ಮುಂದಿನ ತಿಂಗಳು 14ರವರೆಗೂ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಕ್ ಹೋಗ್ತೀವಿ? ಏನೇನೂ ಆಗಲ್ಲ. ಎಲ್ಲನೂ ಕೂಡ ಯಾರೇನೇ ಹೇಳಿದ್ರು ಎಲ್ಲ ಗಾಳಿನಲ್ಲಿ ಗುಂಡು ಹೊಡೆದಂಗೆ ಅಷ್ಟೇ. ನಿಮ್ಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 140 ವರ್ಷದ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡೋದು. ದಲಿತರಾಗ್ಲಿಲ್ಲ ಅಂತಕ್ಕಂಥ ಕೂಗು ಕೂಡ ಇದೆ. ಅದು ಇವತ್ತೆಲ್ಲ ನಾಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಇಲ್ಲ, ಕೂಡಬಾರ್ದು. ಮಂತ್ರಿಗಳು ಒಂದೇ ಪಕ್ಷ, ಒಂದೇ ಶಾಸಕರು ಹಲವಾರು ಬಾರಿ ಹಿಂದೆ ಕೂಡಿದ್ದಾರೆ. ಇವತ್ತು ಕೊಡ್ತಾರೆ, ನಾಳೆ ಕೂಡ್ತಾರೆ. ಸೊ ಅದು ಅವ್ರು ಯಾವುದೋ ಚರ್ಚೆಗೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು. ಇನ್ನು ಕೂಡಿದ್ದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ, ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇದೆ ಸರ್. ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದೀವಿ, ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ. ಅವ್ರು ಸೇರಿರ್ಬೋದು, ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಪರ ಸಚಿವರ ಬ್ಯಾಟಿಂಗ್. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದ ಮಂತ್ರಿಗಳು. ಈ ಮಧ್ಯೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ಸಚಿವರು ಬ್ಯಾಟ್ ಬೀಸಿದ್ದಾರೆ. ಸಚಿವ ಮುನಿಯಪ್ಪ, ಸದ್ಯಕ್ಕೆ ಏನೂ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಎಂದಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ, ಸಿದ್ದರಾಮಯ್ಯ 2028ಕ್ಕೆ ಸ್ಪರ್ಧೆ ಮಾಡಬೇಕೆಂಬುದು ನಮ್ಮ ಆಸೆ ಎಂದಿದ್ದಾರೆ. ನಮಗೆ ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಯವರು ಇವತ್ತು ಇದ್ದಾರೆ ಮತ್ತು ಮುಂದುವರಿಯುತ್ತಾರೆ. ಅದರಲ್ಲಿ ಏನು ಬದಲಾವಣೆಗಳು ಈಗ ಸದ್ಯಕ್ಕೆ ಏನು ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತೀರಿ ಅಂತ ಹೇಳಿದ್ರು. ಪಕ್ಷವನ್ನು ಸಕ್ರಿಯವಾಗಿ ಕಟ್ಟಿ ಬಲಪಡಿಸಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಬಹಳಷ್ಟು ಶ್ರಮ ಇದೆ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಿದ್ದಾರೆ. ಜನಸಮೂಹದ ನಾಯಕರು, ಜನಮಾನಸದ ನಾಯಕರು. 2028ಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಸದಾಶಯವಾಗಿದೆ.
ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಉಭಯ ನಾಯಕರ ಚರ್ಚೆ ನಂತರ ಸದ್ಯದಲ್ಲೇ ಸತೀಶ್ ಜಾರಕಿಹೊಳಿ ಹಾಗೂ ಮುನಿಯಪ್ಪ ಜೊತೆಯೂ ಮತ್ತೊಂದು ಬೈಠಕ್ ನಡೆಸಲು ನಿರ್ಧರಿಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಒಳಗೆ ಪುನಾರಚನೆ ದಾಳ ಹಾಗೂ ಕುರ್ಚಿ ಲೆಕ್ಕಾಚಾರ ಜೋರಾಗಿ ನಡೀತಿದೆ. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.